ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ಸ್ಪಿರಿಚುವಲ್ ಆಲ್ಕಮಿ 7 ಇಂಗ್ಲಿಷ್ ಚಾನೆಲ್ ಕೂಡ ಇದೆ. ಯಾರಿಗೆಲ್ಲ ಈ ಮಾಹಿತಿಗಳು ಇಂಗ್ಲಿಷಲ್ಲಿ ಕೇಳಬೇಕು ಅಂತ ಇದೆಯೋ ಅವರಿಗೋಸ್ಕರ ನಾನು ಲಿಂಕನ್ನು ಈ ವಿಡಿಯೋ ಕೆಳಗಿರುವ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ. ಇಷ್ಟ ಇರೋರು ಸಬ್ಸ್ಕ್ರೈಬ್ ಮಾಡಿ ಆ ಮಾಹಿತಿಯನ್ನು ಕೇಳಿಸ್ಕೋಬಹುದು. ನಮ್ಮ ಈ ಇನ್ನರ್ ಚೈಲ್ಡ್ ಇದೆಯಲ್ಲ, ಇದು ಎಷ್ಟೋ ವರ್ಷಗಳಿಂದ, ಅಂದರೆ ನಾವು ಹುಟ್ಟಿದಾಗಿಂದ ಈ ಕ್ಷಣದವರೆಗೆ ನಿಮಗೆ ಎಷ್ಟೇ ವಯಸ್ಸಾಗಿದ್ರೂ ಅಷ್ಟು ವಯಸ್ಸಿನವರೆಗೆ ಈ ದಿನ ಈ ಕ್ಷಣದವರೆಗೆ ಎಷ್ಟೆಲ್ಲ ಪ್ರೋಗ್ರಾಮ್ಸನ್ನು ನಾವು ಹಾಕಿಟ್ಟಿರ್ತೀವಿ ನಮ್ಮ ಇನ್ನರ್ ಚೈಲ್ಡ್ಗೆ. ಆ ಪ್ರೋಗ್ರಾಮ್ಸಿಂದ ಏನಾಗುತ್ತೆ ಅಂದರೆ, ಈಗ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ, ಅದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ಎಲ್ಲ ಕೂಡ ಆ ಪ್ರೋಗ್ರಾಮ್ನಿಂದಾನೇ ನಡೀತಾ ಇರೋದು. ಇದು ಹೇಗೆ ಅಂತ ಹೇಳ್ತೀನಿ ನೋಡಿ. ಈಗ ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಮಗು ಇದೆ ಅಂತ ಅನ್ಕೊಳ್ಳೋಣ, 1-2 ವರ್ಷದ ಮಗು ಇದೆ ಅಂತ. ಆ ಮಗುಗೆ ನೀವು ಕೋಪ ಬರ್ತಾ ಇರುತ್ತೆ ಅಂತ ಅನ್ಕೊಳ್ಳೋಣ. ಕೋಪ ಬರ್ತಾ ಇದ್ದಾಗ ತಾಯಿ ಏನ್ ಮಾಡುತ್ತೆ, ಕೋಪ ನೋಡ್ಬಿಟ್ಟು ಖುಷಿ ಪಡುತ್ತೆ, ಸಂಭ್ರಮ ಪಡ್ತಾರೆ ತಾಯಿ. ಓ, ಮಗು ಎಷ್ಟು ಮುದ್ದಾಗಿ ಕೋಪ ಮಾಡ್ಕೊಳ್ಳುತ್ತೆ, ಎಲ್ಲ ಅವ್ರ ಅಪ್ಪನ ಥರನೇ ಅಥವಾ ಎಲ್ಲ ಅವ್ರ ತಾತನ ಥರನೇ ಅಥವಾ ಎಲ್ಲ ನನ್ನ ಥರನೇ ಆ ಥರ ಹೇಳ್ತಾ ಇರ್ತಾರೆ. ಆ ತಾಯಿ ಬರೀ ಒಂದು ಸಲ ಹೇಳಿ ಬಿಡ್ತಾರಾ? ಇಲ್ಲ, ಮಗುಗೆ ಕೋಪ ಬರೋ ಥರ ಸಂದರ್ಭಗಳನ್ನು ಮಾಡೋದು, ಆಮೇಲೆ ಕೋಪ ಮಾಡ್ಕೊಂಡ್ರೆ ಅಯ್ಯೋ ಎಷ್ಟು ಮುದ್ದಾಗಿ ಕೋಪ ಮಾಡ್ಕೊಳ್ತಾನೆ, ಎಲ್ಲ ತಂದೆ ಥರನೇ ಅಥವಾ ತಾಯಿ ಥರನೇ ಅಥವಾ ತಾತನ ಥರನೇ ಅನ್ನೋದು, ಅದನ್ನು ಇನ್ನೊಂದು 10 ಜನಕ್ಕೆ ಹೇಳೋದು. ಈ ತಾಯಿ ಹೇಳೋದನ್ನು ಕೇಳ್ಕೊಂಡು ಮನೇಲಿರೋ ಎಲ್ಲರೂ ಕೂಡ ಹೇಳೋದು. ಇದೇನಾಗುತ್ತೆ, ಆ ಮಗುವಿನ ಮುಂದೆನೆ ಎಲ್ಲರೂ ಈ ಥರ ಹೇಳಿ 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 ಆ ಮಗುವಿನ ಇನ್ನರ್ ಚೈಲ್ಡಲ್ಲಿ ಕೋಪ 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 ಅಂತ ರಿಜಿಸ್ಟರ್ ಆಗಿಬಿಟ್ಟಿರುತ್ತೆ. ಇದು ಸುಮ್ಮನೆ ಎಕ್ಸಾಂಪಲ್ ಹೇಳಿದ್ದಷ್ಟೇ. ಈ ರೀತಿ ಪ್ರೋಗ್ರಾಮ್ಸ್ ನಮ್ಮ ಮೈಂಡಲ್ಲಿ ಯಾವ ಯಾವ ರೀತಿಯಿಂದ ಕೂತ್ಕೊಂಡಿರುತ್ತೆ, ಅದರಿಂದ ನಾವು ಹೇಗೆ ಹೊರಗೆ ಬರಬೇಕು ಅನ್ನೋದೇ ಇವತ್ತಿನ ವಿಡಿಯೋ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ಕೇಳಿ. ಪ್ರತಿ ಒಬ್ಬರು ಮಾಡಬೇಕಾಗಿರುವಂಥದ್ದು ನಾನು ಈ ವಿಡಿಯೋಲಿ ಹೇಳುವಂಥದ್ದು. ಯಾಕೆಂದರೆ ನಮಗೆ ಗೊತ್ತಿಲ್ಲದೆ ಪ್ರೋಗ್ರಾಮ್ ಆಗಿಬಿಟ್ಟಿದೆ ಇನ್ನರ್ ಚೈಲ್ಡಲ್ಲಿ. ಈಗ ಆ ಪ್ರೋಗ್ರಾಮ್ನ ತೆಗೆದು ಹೊಸ ಪ್ರೋಗ್ರಾಮನ್ನು ಹಾಕಬೇಕು ನಾವು. ಹಾಗಾಗಿ ಅದನ್ನು ಹೇಳೋಕ್ಕೂ ಮುಂಚೆ ನಿಮಗೆ ಒಂದು ತುಂಬ 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 ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಮ್ಯಾಟರನ್ನು ಹೇಳ್ತೀನಿ. January 1, 2025 ಒಂದು ಹೊಸ ಪ್ರೋಗ್ರಾಮ್ನ ಶುರು ಮಾಡ್ತಾ ಇದ್ದೀನಿ ನಾನು. ಇನ್ನರ್ ಚೈಲ್ಡ್ ಪ್ರೋಗ್ರಾಮ್ ಅಲ್ಲ ಇದು ನಮ್ಮ ಡೈಲಿ ನೈಟ್ 9 ಗಂಟೆಗಿರುತ್ತೆ, ಝೂಮಲ್ಲೇ ನಡೆಯುತ್ತೆ. ಇದೇನು ಅಂದರೆ ಟೈಮ್ ಫಾರ್ ಸೆಲೆಬ್ರೇಷನ್. ನಾನು ಹಿಂದಿನ ವಿಡಿಯೋಸಲ್ಲಿ ಹೇಳಿದ ಹಾಗೆ ನಾವಿನ್ ಮುಂದೆ ಪ್ರತಿ ಕ್ಷಣ ಪ್ರತಿ ನಿಮಿಷ ಟೈಮ್ ಟು ಸೆಲೆಬ್ರೇಟ್ ಅಂತ ಅಂದ್ಕೊಂಡು ನಮ್ಮ ವೈಬ್ರೇಷನ್ನ ಹೈಯಾಗಿ ಇಟ್ಕೋಬೇಕು. ಆದರೂ ಕೆಲವೊಮ್ಮೆ ನಮ್ಗೆ ಏನೇನೋ ಎಮೋಷನ್ಸ್ ಎಲ್ಲ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತಲ್ವಾ. ಆದ್ರಿಂದ ಏನಾಗುತ್ತೆ, ನೆಗೆಟಿವ್ ಎಮೋಷನ್ಸಿಂದ ನಮ್ಮ ಗೋಲ್ಸನ್ನು ನಾವು ಅಚೀವ್ ಮಾಡೋದಕ್ಕೆ ಅದು ಬ್ಲಾಕೇಜ್ ಆಗ್ತಾ ಇರುತ್ತೆ. ನಮ್ಮ ಗೋಲ್ಸನ್ನು ಅಚೀವ್ ಮಾಡ್ಕೊಳ್ಳೋದಕ್ಕೆ ಒಂದು ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರೋಗ್ರಾಮನ್ನು ನಾನು ಡಿಸೈನ್ ಮಾಡಿದ್ದೀನಿ. ಇದು ಬರೀ ಕೇವಲ ಅರ್ಧ ಗಂಟೆ ಇರುತ್ತೆ ಅಷ್ಟೇ. 9 ಗಂಟೆಯಿಂದ 9:30 ಇರುತ್ತೆ, ದಿನ ಇರುತ್ತೆ ರಾತ್ರಿ ಹೊತ್ತು. ಈ ಪ್ರೋಗ್ರಾಮಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ, ಎಲ್ಲರೂ ಬರ್ತೀರಾ. ಬಂದಿದ್ದ ತಕ್ಷಣ ಫುಲ್ ಮೋಜು ಮಸ್ತಿ ಇರುತ್ತೆ, ಪಾರ್ಟಿ ಮಾಡ್ಕೊಳ್ಳೋ ಥರ ಇರುತ್ತೆ ವಾತಾವರಣ. ತುಂಬ ಖುಷಿಯಾಗಿ ಇಡೀ ದಿನದ ನಿಮ್ಮ ಆಯಾಸ, ನಿಮ್ಮ ಟೆನ್ಷನ್ಸ್, ನಿಮ್ಮ ಆತಂಕ ಎಲ್ಲ ಮರೆತು ನಾವೆಲ್ಲರೂ ಎಂಜಾಯ್ ಮಾಡ್ತೀವಿ, ನಗಿಸ್ತೀವಿ, ಕುಣಿತೀವಿ, ಕುಣಿದಾಡ್ತೀವಿ, ಕುಣಿಸ್ತೀವಿ, ಎಲ್ಲ ಮಾಡ್ತೀವಿ. ಅದಾದಮೇಲೆ ನಿಮ್ಮ ಎನರ್ಜಿನ ರೆಸ್ಟ್ ಮಾಡೋಕೆ ಬಿಟ್ಟು, ನಿಮ್ಮ ಎನರ್ಜಿ, ನಿಮ್ಮ ಫ್ರೀಕ್ವೆನ್ಸಿ ಫುಲ್ ಹೈ ಆಗಿರುತ್ತೆ. ಆ ಥರ ಮಾಡಿದಾಗ, ಆ ಹೈ ಫ್ರೀಕ್ವೆನ್ಸಿಯಲ್ಲಿದ್ದಾಗ ನಿಮ್ಮ ಗೋಲ್ಸ್, ನಿಮ್ಮ ಅಫರ್ಮೇಷನ್ಸ್ ಎಲ್ಲ ಓದಿಸ್ಬಿಟ್ಟು, ಅದಾದಮೇಲೆ ಮತ್ತೆ ನಾನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಡೈಲಿ ಒಂದು ಇನ್ಫಾರ್ಮೇಷನ್, ಒಂದು ಹೊಸ ಪ್ರೋಗ್ರಾಮನ್ನು ಕೊಡ್ತಾ ಇರ್ತೀನಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ. ಯಾಕೆಂದರೆ ನಾವು ಚಿಕ್ಕ ವಯಸ್ಸಿಂದ ಯಾವ್ಯಾವುದೋ ಪ್ರೋಗ್ರಾಮ್ಸನ್ನು ಹಾಕಿಟ್ಕೊಂಡು ಬಂದಿದ್ದೀವಲ್ಲ, ಈಗ ಅದನ್ನೆಲ್ಲ ತೆಗೆದು ಹೊಸ ಪ್ರೋಗ್ರಾಮ್ಸನ್ನು ಕೊಡಬೇಕು. ಹಾಗಾಗಿ ನಾನು ದಿನಾ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ರಿಜಿಸ್ಟರ್ ಆಗೋ ರೀತಿ ಒಂದು ಹೊಸ ಪ್ರೋಗ್ರಾಮನ್ನು ಕೊಡ್ತಾ ಇರ್ತೀನಿ. ಅದಾದಮೇಲೆ ಮತ್ತೆ ಇನ್ನೊಂದು ಸಲ ಗೋಲ್ಸ್ ಮತ್ತು ನಿಮ್ಮ ಅಫರ್ಮೇಷನ್ಸನ್ನು ಓದಿಸ್ತೀನಿ. ಇದು ಮಾಡಿದ್ರೆ ಯಾರೆಲ್ಲ ಮಾಡ್ತಿದ್ದಾರೆ ಈಗಾಗಲೇ ಅವ್ರಿಗೆಲ್ಲ ಬರೀ 10ರಿಂದ 15 ದಿನಗಳ ಒಳಗೇನೆ ಅವರ ಗೋಲ್ಸ್ ಅಚೀವ್ ಆಗಿಬಿಡ್ತಾ ಇದೆ. 1 ತಿಂಗಳಿಗೆ ಬರೀ 1000 ರೂಪಾಯಿ ಅಷ್ಟೇ ಇದು. ಎಲ್ಲರೂ ಬನ್ನಿ.
ಬಂದು ನಿಮ್ಮ ಗೋಲ್ಸನ್ನು ಅಚೀವ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಹಾಫ್ ಅನ್ ಅವರ್ ಆಮೇಲೆ ಹೋಗಿ ನೆಮ್ಮದಿಯಿಂದ ನಿದ್ದೆ ಮಾಡಿ. ಯಾಕೆಂದರೆ ನೀವೇನು ಗೋಲ್ ಬೇಕು ಅಂತ ಅಲ್ಲಿ ಬರ್ಕೊಂಡು ಬಂದಿರ್ತೀರೋ ಅದು ಖಂಡಿತ ಅಚೀವ್ ಆಗೇ ಆಗುತ್ತೆ, ಅದು ತುಂಬ ಶೀಘ್ರವಾಗಿ ಅಚೀವ್ ಆಗುತ್ತೆ. ಓಕೆ ಇವತ್ತಿನ ಟಾಪಿಕ್ಗೆ ಬರ್ತೀನಿ. ಈ ಥರ ಸಣ್ಣ ಮಗು ಇದ್ದಾಗಲೇ ಈಗ ಆ ಮಕ್ಕಳು ಬೆಳೀತಾ ಸ್ಕೂಲ್ಗೆ ಹೋಗೋಕೆ ಶುರು ಮಾಡ್ತಾರೆ. ಆ ಒಂದು ಮಗುಗೆ ಮ್ಯಾಥ್ಸ್ ಕಷ್ಟ ಇರುತ್ತೆ ಅಂತ ಅನ್ಕೊಳ್ಳೋಣ. ಮ್ಯಾಥ್ಸ್ ಕಷ್ಟ ಇದ್ದಾಗ ಮನೇಲಿ ಬಂದು ಅಯ್ಯೋ ನಂಗೆ ಮ್ಯಾಥ್ಸೇ ಇಷ್ಟ ಇಲ್ಲ, ತುಂಬ ಕಷ್ಟ ಅಂತ ಹೇಳಿದಾಗ ನಾವೇನ್ ಮಾಡ್ತೀವಿ, ತಂದೆ ತಾಯಿಯರು ನೀನು ಮ್ಯಾಥ್ಸ್ ಓದೋದೇ ಇಲ್ಲ, ನಿಂಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ, ಅದು ಇದು ಅಂತ ಹಾಕ್ತಾ ಇರ್ತೀವಿ ಅವ್ರ ತಲೆ ಒಳಗೆ. ಅದೊಂದು ಪ್ರೋಗ್ರಾಮ್ ಆಗುತ್ತೆ. ಇನ್ನೇನು ಆ ಪ್ರೋಗ್ರಾಮ್ ತೆಗಿಬೇಕು ಅಥವಾ ಹೊಸ ಪ್ರೋಗ್ರಾಮ್ ಹಾಕಬೇಕು ಅನ್ನೋಷ್ಟರಲ್ಲೇ ಆ ಮಗು ಏನಾದರೂ ತರಲೆ ಮಾಡಿದಾಗೆಲ್ಲ ಬೈಯೋದು, ನಿನಗೆ ಮ್ಯಾಥ್ಸ್ ಮಾತ್ರ ತಲೆಗತ್ತಲ್ಲ, ಇದೆಲ್ಲ ಮಾಡ್ತೀಯಾ ಅಂತೆಲ್ಲ. ಆ ರೀತಿ ಪದೇ ಪದೇ ಹೇಳಿದಾಗ ಆ ಪ್ರೋಗ್ರಾಮ್ ಅವ್ರ ಒಳಗೆ ಹಾಗೆ ಕೂತ್ಬಿಡುತ್ತೆ. ಹೌದು, ನನಗೆ ಮ್ಯಾಥ್ಸ್ ಕಷ್ಟ, ನನಗೆ ಮ್ಯಾಥ್ಸ್ ತಲೆಗೆ ಹತ್ತಲ್ಲ. ಈ ಥರ ಇದ್ದಾಗ ಸ್ಕೂಲ್ಗೆ ಹೋದಾಗ ಅಲ್ಲಿ ಟೀಚರ್ ಕೂಡ ಬೈತಾರೆ, ನಿನಗೆ ಮ್ಯಾಥ್ಸ್ ತಲೆಗೆ ಹತ್ತಲ್ಲ ಅಂತ. ಅವಾಗೇನಾಗುತ್ತೆ, ಇನ್ನೂ ಸ್ಟ್ರಾಂಗ್ ಆಗಿ ಆ ಪ್ರೋಗ್ರಾಮ್ ಕೂತ್ಕೊಂಡ್ಬಿಡುತ್ತೆ. ಈ ರೀತಿ ಕೂಡ ಪ್ರೋಗ್ರಾಮ್ ಆಗಿರುತ್ತೆ. ಆಮೇಲೆ ಮನೆಯಲ್ಲಿ ಚಿಕ್ಕ ವಯಸ್ಸಲ್ಲಿದ್ದಾಗ ಮಕ್ಕಳು ತಂದೆ ತಾಯಿಯರು ಅವರ ಪ್ರಾಬ್ಲಮ್ಸನ್ನು ಮಕ್ಕಳ ಮುಂದೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹಣದ ಕೊರತೆ ಇರುತ್ತೆ ಅವ್ರಿಗೆ, ಹಣ ಇಲ್ಲ, ನಮಗೆ ಸಾಲಗಳಿದೆ, ಅದು ಬೇಕು ಇದು ಬೇಕು, ಅದಿಲ್ಲ ಇದಿಲ್ಲ ಅಂತ ಮಾತಾಡ್ತಾ ಇರ್ತಾರೆ. ತಂದೆ ತಾಯಿ ಜಗಳ ಮಾಡ್ತಾ ಇರ್ತಾರೆ. ತಾಯಿ ಮನೆಯಲ್ಲಿ ಅದಿಲ್ಲ ಇದಿಲ್ಲ, ಆ ಸಾಮಾನಿಲ್ಲ ಈ ಸಾಮಾನಿಲ್ಲ, ಅದು ಬೇಕು ಇದು ಬೇಕು ಅಂತ ಕೇಳೋದು, ತಂದೆ ಕೂಗಾಡೋದು ರೇಗಾಡೋದು, ಈ ಥರದ್ದೆಲ್ಲ ಮಾಡ್ತಿದ್ದಾಗ ಆ ಮಕ್ಕಳಲ್ಲಿ ಏನಾಗುತ್ತೆ, ಆ ಪ್ರೋಗ್ರಾಮ್ ಆಗ್ಬಿಡುತ್ತದೆಲ್ಲ. ನನ್ನ ಮನೆಯಲ್ಲಿ ಹಣದ ಕೊರತೆ ಇದೆ ಅನ್ನೋದು ಪ್ರೋಗ್ರಾಮ್ ಆಗ್ಬಿಡುತ್ತೆ. ಆ ಸಣ್ಣ ವಯಸ್ಸಲ್ಲಿ ಆಗಿರೋ ಪ್ರೋಗ್ರಾಮ್ನ ರಿಸಲ್ಟ್ ಏನು, ಇವತ್ತು ನೀವು ಅನುಭವಿಸ್ತಾ ಇರುವಂತ ಹಣದ ಕೊರತೆ. ಅದು ಅಲ್ಲಿಂದ ಬಂದಿರುತ್ತೆ, ಪ್ರೋಗ್ರಾಮ್ ಆಗಿ 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 ಬಂದಿರುತ್ತೆ. ಈ ಪ್ರೋಗ್ರಾಮ್ಸ್ ಇನ್ನು ಯಾವ್ಯಾವ ರೀತಿಲಿ ಆಗ್ಬೋದು, ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ನಿಮ್ಮನ್ನ ರೇಗಿಸ್ತಾ ಇರ್ಬೋದು, ಮಕ್ಕಳೇ ಆಗ್ಲಿ ದೊಡ್ಡವರೇ ಆಗ್ಲಿ, ಯಾವ್ದಾದ್ರು ಒಂದು ಸೆಂಟೆನ್ಸು ನೀನ್ ಪುಕ್ಲಾ ಅಂತ ಸುಮ್ಮನೆ ತಮಾಷೆಗೆ ರೇಗಿಸ್ತಾ ಇರ್ತಾರೆ. ಅಥವಾ ನಿನಗ್ ಬಿಡಪ್ಪ ಏನ್ ಧೈರ್ಯ ಜಾಸ್ತಿ, ಆ ಥರ ಎಲ್ಲ ರೇಗಿಸ್ತಾ ಇರ್ತಾರೆ, ಅಣಗಿಸ್ತಾ ಇರ್ತಾರೆ. ಈ ಥರ ಮಾಡುವಾಗ ಏನಾಗುತ್ತೆ, ಅದು ಕೂಡ ಪ್ರೋಗ್ರಾಮ್ ಆಗಿ ಕುತ್ಕೊಂಡ್ಬಿಡತ್ತೆ ಒಳಗೆ. ಬೇಸಿಕ್ ಆಗಿ ಇವರಲ್ಲಿ ಧೈರ್ಯ ಇದ್ರೂ ಕೂಡ ಅವರೆಲ್ಲ ಆ ಥರ ರೇಗಿಸಿ ಅಥವಾ ಹೇಳಿ ಏನಾಗುತ್ತೆ, ಇವರಲ್ಲಿ ಯಾರಿಗೆ ಈ ಥರ ಮಾಡ್ತಿದಾರೋ ಅವರಲ್ಲಿ ಇಲ್ಲದೇ ಇರೋ ಭಯ ಬಂದು ಶುರು ಆಗ್ಬಿಡುತ್ತೆ. ಯಾಕಂದ್ರೆ ಅವರ ಇನ್ನರ್ ಚೈಲ್ಡ್ಗೆ ಇದೇ ಅಲ್ವಾ ಪ್ರೋಗ್ರಾಮ್ ಆಗಿದೆ. ಯಾವುದಾದ್ರೂ ಒಂದು ವಿಷಯನ ಪದೇ ಪದೇ ಹೇಳ್ತಾ ಇದ್ದಾಗ ಅದು ಅವರ ಇನ್ನರ್ ಚೈಲ್ಡ್ ಅಲ್ಲಿ ಪ್ರೋಗ್ರಾಮ್ ಆಗಿ ಕೂತ್ ಬಿಡುತ್ತೆ. ಅದನ್ನೇ ಇನ್ನರ್ ಚೈಲ್ಡ್ ಅವರ ಲೈಫಲ್ಲಿ ಕೊಡೋಕೆ ಶುರು ಮಾಡುತ್ತೆ. ಅಷ್ಟ್ಯಾಕೆ ನೀವು ಟಿವಿ ಸೀರಿಯಲ್ಸ್ ನೋಡ್ತೀರಾ, ಫಿಲ್ಮ್ಸ್ ನೋಡ್ತೀರಾ, ನ್ಯೂಸ್ ನೋಡ್ತೀರಾ, ಅದರಿಂದ ಎಷ್ಟು ಕೆಟ್ಟ ಪ್ರೋಗ್ರಾಮ್ಸ್ ನಮ್ಮ ಇನ್ನರ್ ಚೈಲ್ಡ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ ಗೊತ್ತಾ. ಈಗ ಸೀರಿಯಲ್ ತೆಗೆಯೋರು ಅವ್ರ ಉದ್ದೇಶ ಏನಿರುತ್ತೆ, ಸೀರಿಯಲ್ ಆಗಲಿ ನ್ಯೂಸೇ ಆಗಲಿ ಏನಾದರೂ ಆಗಲಿ, ಫಸ್ಟ್ ಅವ್ರ ಮನಸ್ಸಲ್ಲಿ TRP ಬಗ್ಗೆ ಇರುತ್ತೆ. ಏನು ಮಾಡಿದ್ರೆ TRP ಜಾಸ್ತಿ ಆಗುತ್ತೆ, ರೇಟಿಂಗ್ಸು, ಜನ ಜಾಸ್ತಿ ನೋಡ್ತಾರೆ, ಅವ್ರಿಗೆ ಹಣ ಬರುತ್ತೆ ಅಂತ. ಸೊ ಆ ಸೀರಿಯಲಲ್ಲಿ ಆ ಒಂದು ಅತ್ತೆ ಸೊಸೆ ಅಂತ ತೋರಿಸಿದ್ರೆ ಎಷ್ಟು ಕೆಟ್ಟದಾಗಿ ತೋರಿಸ್ಬೋದು ಅಷ್ಟು ಕೆಟ್ಟದಾಗಿ ತೋರಿಸ್ಬೇಕು ಅಂತ ಟ್ರೈ ಮಾಡ್ತಾರೆ. ಒಂದು ಹೀರೋಯಿನ್ ಅಂದರೆ ಎಷ್ಟೆಷ್ಟು ಕಷ್ಟಗಳನ್ನು ಕೊಡ್ಬೋದು ಅಷ್ಟು ಕಷ್ಟಗಳನ್ನು ಕೊಟ್ಟು ಆ ಕಷ್ಟಗಳನ್ನು ದಾಟ್ಕೊಂಡು ಆ ಹೀರೋಯಿನ್ ಹೇಗೆ ಧೈರ್ಯದಿಂದ ಇರ್ತಾಳೆ ಅಥವಾ ಇನ್ನಷ್ಟು ಹೇಗೆ ಕುಗ್ಗು ಹೋಗ್ತಾಳೆ ಇದನ್ನ ತೋರಿಸ್ತಿರ್ತಾರೆ. ಅದನ್ನ ನೋಡಿ 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 ಅದೇ ಪ್ರೋಗ್ರಾಮ್ ನಿಮ್ಮಲ್ಲೂ ಆಗ್ಬಿಡುತ್ತೆ. ಆ ಕಷ್ಟಗಳು, ಆ ಬೈಗಳು, ಆ ಒಂದು ಏನೋ ಒಂದು ಪ್ಲ್ಯಾನ್ಗಳು ಮಾಡೋದು, ಕಿತಾಪತಿಗಳು ಮಾಡೋದು, ಅಥವಾ ಒಂದೇ ಸೆಂಟೆನ್ಸ್ನ ಇಟ್ಕೊಂಡು ಒಂದು 10 ಸಲ 20 ಸಲ ತೋರಿಸ್ತಾರೆ. ಅದೇನಾಗುತ್ತೆ, ಅಫರ್ಮೇಷನ್ ಆಗ್ಬಿಡುತ್ತೆ. ಅದೆಲ್ಲೋ ಹೋಗುತ್ತೆ, ನಿಮ್ಮ ಇನ್ನರ್ ಚೈಲ್ಡ್ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಅದೇ ನಿಮ್ಮ ಲೈಫಲ್ಲಿ ಆಗೋ ಥರ ಮಾಡುತ್ತೆ. ನೀವು ಆವಾಗ ಏನು ಅನ್ಕೊಳ್ತೀರಾ, ಅಯ್ಯೋ ಆ ಸೀರಿಯಲಲ್ಲಿ ಆಗೋ ಥರನೇ ಆಯಿತು ನನ್ನ ಲೈಫಲ್ಲಿ ಕೂಡ, ನೆನ್ನೆ ತಾನೇ ನೋಡಿದ್ದೀನಿ ಆ ಸೀರಿಯಲಲ್ಲಿ ಈ ಥರ ಆಯಿತು, ಇವತ್ತು ನೋಡು ನನ್ನ ಲೈಫಲ್ಲೇ ಆಗ್ಬಿಟ್ಟಿದೆ ಈ ಥರ ಅಂತ ಅನ್ಕೊಳ್ತೀರಾ. ಎಷ್ಟೋ ಸಲ ಅನ್ಕೊಂಡೇ ಇರ್ತೀರ ತಾನೆ. ಅದ್ಯಾಕೆ, ಸೀರಿಯಲಲ್ಲಿ ನೋಡಿದ್ದು ನಿಮ್ಮದು ಕೋಇನ್ಸಿಡೆನ್ಸ್ ಅಲ್ಲ, ಅಲ್ಲಿ ಆಗಿದ್ದನ್ನು ನೀವು ಮನ್ಸಿಗೆ ಹಾಕ್ಕೊಂಡು ಅದು ನಿಮ್ಮ ಮನಸ್ಸಲ್ಲಿ ಪ್ರೋಗ್ರಾಮ್ ಆಗಿ ಅದರ ಪ್ರಭಾವ ಇದು. ಮತ್ತು ನ್ಯೂಸ್ ನೋಡ್ತೀರಾ, ಆ ನ್ಯೂಸನ್ನು
ನೀವು 5 ನಿಮಿಷ ನೋಡಿದ್ರು 10 ನಿಮಿಷ ನೋಡಿದ್ರು ಒಂದೇ ಸೆಂಟೆನ್ಸನ್ನು ರಿಪೀಟ್ ಮಾಡಿ 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 ಹೇಳ್ತಾರೆ, ಅದೊಂದು ಅಫರ್ಮೇಷನ್ ಆಯಿತು. ಯಾರೋ ಯಾರನ್ನ ಕೊಲೆ ಮಾಡ್ತಾರೆ, ಅದನ್ನ ಹೇಳ್ತಾರೆ 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 ಹೇಳ್ತಾರೆ. ಎಷ್ಟು ಹೇಳ್ತಾರೆ ಅಂದರೆ ಅದು ನೀಟಾಗಿ ಅಫರ್ಮೇಷನ್ ಆಗಿ ಬಂದು ನಿಮ್ಮ ಇನ್ನರ್ ಚೈಲ್ಡಲ್ಲಿ ಕುತ್ಕೊಂಡ್ಬಿಡುತ್ತೆ. ಹಾಗೆ ಅವಾಗ ಏನಾಗುತ್ತೆ, ಆ ಥರ ಆಲೋಚನೆಗಳೇ ಬರೋಕ್ಕೆ ಶುರು ಆಗುತ್ತೆ, ಕೆಟ್ಟದಾಗಿ ಬರೋಕ್ಕೆ ಶುರು ಆಗುತ್ತೆ. ಈ ರೀತಿ ನಾವು ಎಷ್ಟೆಷ್ಟೋ ನಮಗೆ ಗೊತ್ತಿಲ್ಲದೇನೋ ಪ್ರೋಗ್ರಾಮ್ಸ್ ಮಾಡಿರ್ತೀವಿ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ನೀವೆಲ್ಲ ಇವಾಗ ನೀವು ಯಾವುದೋ ಒಂದು ಜಾಗದಲ್ಲಿ ಇದ್ದಿರ್ತೀರ, ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ಮತ್ತೆ ನೀವು ಕೆಲವು ದಿನಗಳ ನಂತರ ಆ ಜಾಗಕ್ಕೆ ಬಂದರೆ ಆ ಇನ್ಸಿಡೆಂಟೇ ಆಟೋಮ್ಯಾಟಿಕ್ ಆಗಿ ನಿಮಗೆ ನೆನಪಾಗುತ್ತೆ. ಅಂದರೆ ಏನಾಗಿದೆ, ಅಲ್ಲಿ ಪ್ರೋಗ್ರಾಮ್ ಆಗಿದೆ ನಿಮ್ಮ ಇನ್ನರ್ ಚೈಲ್ಡಲ್ಲಿ. ಅಷ್ಟ್ಯಾಕೆ ಮನೆಯಲ್ಲೇ ಕೂಡ ಎಲ್ಲೋ ಒಂದು ಕಡೆ ಒಂದು ಸಿಂಪಲ್ ನೀವು ದಿನ ಕೂತ್ಕೊಳ್ಳೋ ಸೋಫಾನೇ ಆಗಿರಲಿ, ಆ ಸೋಫಾ ಮೇಲೆ ಕೂತ್ಕೊಳ್ಳೋವಾಗೆಲ್ಲ ಎದ್ದೇಳುವಾಗೆಲ್ಲ ಏನಾಗುತ್ತೆ ಹೇಳಿ, ಯಾವುದಾದ್ರೂ ಒಂದು ಇನ್ಸಿಡೆಂಟ್ ನಿಮಗೆ ನೆನಪಾಗ್ತಾ ಇರುತ್ತೆ. ಅಟ್ಲೀಸ್ಟ್ ಒಂದು ಮಗು ಬಿದ್ದಿರ್ಬೋದು ಸೋಫಾ ಮೇಲಿಂದ ಕೆಳಗೆ, ಆ ಸೋಫಾ ಮೇಲೆ ಕೂತ್ಕೊಳ್ಳೋವಾಗೆಲ್ಲ ಮಗು ಬಿದ್ದಿತ್ತು ಇಲ್ಲಿಂದ, ಅದೇ ಪ್ರೋಗ್ರಾಮ್. ಅವಾಗೇನಾಗುತ್ತೆ, ಮಕ್ಕಳು ಸೋಫಾ ಮೇಲೆ ಹತ್ತದಾಗೆಲ್ಲ ಆ ಪ್ರೋಗ್ರಾಮಿಂದ ಹತ್ಬೇಡ ಬಿದ್ದೋಗ್ತೀಯ ಹೇಳಿ 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 ನಿಮ್ಮಲ್ಲಾಗಿರೋ ಪ್ರೋಗ್ರಾಮನ್ನು ಆ ಮಗು ಮೇಲೂ ತುರುಕ್ತೀರ. ಮಗುಗೂ ಆ ಮಗು ಇನ್ನರ್ ಚೈಲ್ಡ್ಗೆ ಈ ಪ್ರೋಗ್ರಾಮನ್ನು ಫೀಡ್ ಮಾಡ್ತೀರ. ಈ ರೀತಿ ಎಷ್ಟೆಷ್ಟು ನಮಗೆ ಗೊತ್ತಿಲ್ಲದೆ ಪ್ರೋಗ್ರಾಮ್ಸನ್ನು ಹಾಕ್ಕೊಂಡಿರ್ತೀವಿ ಅಲ್ವಾ. ಸರಿ, ಇವಾಗ ಆಗಿದ್ದು ಹಾಗೋಗಿದೆಪ್ಪ, ಇವಾಗ ಏನು ಮಾಡೋದು, ನೆಕ್ಸ್ಟ್ ವಾಟ್ ಅಂತ ಕೇಳಿದ್ರೆ ಇವಾಗಿದೆ ಇಂಟ್ರೆಸ್ಟಿಂಗ್ ವಿಷಯ. ಎಷ್ಟು ಸುಲಭವಾಗಿ ಹಳೆಯ ಪ್ರೋಗ್ರಾಮ್ಸನ್ನು ನಾವು ರೀಪ್ರೋಗ್ರಾಮ್ ಮಾಡ್ಬೋದು, ಹೊಸ ಪ್ರೋಗ್ರಾಮ್ ಮಾಡ್ಬೋದು ಗೊತ್ತಾ. ಹೇಳ್ತೀನಿ ನೋಡಿ. ಈಗ ನಿಮಗೆ ಜೀವನದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ, ಅಥವಾ ಜಾಸ್ತಿ ನೆಗೆಟಿವ್ ಎಮೋಷನ್ಸ್ ಬರ್ತಾ ಇದೆ ಅಂತ ಅನ್ಕೊಳ್ಳೋಣ, ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ. ಈಗ ನಿಮಗೆ ಯಾವುದಾದ್ರೂ ಒಂದು ನೆಗೆಟಿವ್ ಥಾಟ್ ಎಲ್ಲದಕ್ಕೂ ಆತಂಕ ಆಗುತ್ತೆ ಅಂತ ಅನ್ಕೊಳ್ಳೋಣ. ಆಂಗ್ಸೈಟಿ ತುಂಬ ಜನರ ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಈಗೆಲ್ಲ. ಆಂಗ್ಸೈಟಿ ಅನ್ನೋದು ಎದೆ ಬಡಿತ ಜಾಸ್ತಿ ಆಗೋದು, ಭಯ ಆಗೋದು, ಗಾಬರಿ ಆಗೋದು, ಏನಾಗುತ್ತೋ ಏನೋ ಅಂತ ಒಂಥರ ರೆಸ್ಟ್ಲೆಸ್ ಫೀಲ್ ಆಗೋದು, ಆ ಥರದ್ದು, ಅದನ್ನೇ ಆಂಗ್ಸೈಟಿ ಅಂತೀವಿ. ಈ ಆಂಗ್ಸೈಟಿ ಅನ್ನೋದು ಆಗುತ್ತೆ ಅಂತ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಉದಾಹರಣೆ. ನಿಮಗೆ ಯಾವುದೋ ಒಂದು ಕಾರಣಕ್ಕೆ ಏನೋ ಒಂದು ನೆನೆಸ್ಕೊಂಡ್ರೆ ಸಾಕು ಆಂಗ್ಸೈಟಿ ಆಗಿಬಿಡುತ್ತೆ ಅಂತ ಅನ್ಕೊಳ್ಳೋಣ. ಅದು ಆ ಎಮೋಷನ್ಗೆ ಆಪೋಸಿಟ್ ಏನು, ಆತಂಕಕ್ಕೆ ಆಪೋಸಿಟ್ ಏನು, ಆರಾಮಾಗಿರೋದು, ಕಾಮಾಗಿರೋದು ಅಲ್ವಾ. ಇವಾಗ ನಿಮಗೆ ಆ ಆಂಗ್ಸೈಟಿ ಯಾವ ವಿಷಯಕ್ಕೆ ಬರ್ತಾ ಇದೆಯೋ ಅದರ ಆಪೋಸಿಟ್ ಕಾಮ್ನೆಸ್ನ ತಂದು ಅಲ್ಲಿಡಬೇಕು. ಇವಾಗ ನಿಮ್ಗಿರೋ ಪ್ರೋಗ್ರಾಮ್ ಆಂಗ್ಸೈಟಿ, ಅದರದ್ದು ಆಪೋಸಿಟ್ಟು ಕಾಮ್, ರಿಲ್ಯಾಕ್ಸ್, ಆರಾಮ್. ಇವಾಗ ಆ ಆರಾಮ್ ಅನ್ನೋ ಪ್ರೋಗ್ರಾಮನ್ನು ನಾವು ರೀಪ್ರೋಗ್ರಾಮ್ ಮಾಡಿ ಕೊಡಬೇಕು ನಮ್ಮ ಇನ್ನರ್ ಚೈಲ್ಡ್ಗೆ. ಅದಕ್ಕೆ ಏನು ಮಾಡ್ಬೋದು, ಅದಕ್ಕೆ ನಿಮಗೆ ನೀವೇ ಒಂದು ಸೆಂಟೆನ್ಸನ್ನು ಹೇಳ್ಕೊಳ್ಳಿ. ನಾನು ಯಾವಾಗಲೂ ಆರಾಮಾಗಿರ್ತೀನಿ, ಖುಷಿಯಾಗಿರ್ತೀನಿ, ನಗ್ನಗ್ತಾ ಇರ್ತೀನಿ. ಇದನ್ನೇ ಫೀಲ್ ಮಾಡಿಕೊಂಡು ಒಂದು 10 ಸಲ 20 ಸಲ ಆರಾಮಾಗಿ ಕಣ್ಮುಚ್ಕೊಂಡು ನಗ್ನಗ್ತಾ ಖುಷಿಯಿಂದ ಹೇಳ್ಕೊಳ್ಳಿ. ಇನ್ನೂ ಫೀಲ್ ಜಾಸ್ತಿ ಆಗಬೇಕಾ, ನಿಮ್ಗೆ ಯಾವುದಾದ್ರೂ ಇಷ್ಟವಾಗಿರೋ ಸಾಂಗನ್ನು ಪ್ಲೇ ಮಾಡ್ಕೊಳ್ಳಿ. ಆ ಕಡೆ ಕಿವಿಯಲ್ಲಿ ಸಾಂಗ್ ಹೋಗ್ತಾ ಇರಲಿ, ಈ ಕಡೆ ನೀವು ಈ ಪ್ರೋಗ್ರಾಮನ್ನು ಹೇಳ್ಕೊಳ್ತಾ ಇರಿ. ಈ ರೀತಿ ನಿಮಗೆ ಆತಂಕ ಅನ್ನೋದು ಬಂದಾಗೆಲ್ಲ ಈ ರೀತಿ ಹೇಳ್ಕೊಳ್ತಾ ಇರಿ. ಆ ಆತಂಕ ಅನ್ನೋದು ಕೆಲವೇ ದಿನ, 2-3 ದಿನಗಳಲ್ಲೇ ಹೋಗ್ಬಿಡುತ್ತೆ. ಯಾರ್ಯಾರಿಗೆ ಕೋಪ ಜಾಸ್ತಿ ಇದೆ, ಕೋಪಕ್ಕೆ ಆಪೋಸಿಟ್ ಏನು, ಖುಷಿ ಅಲ್ವಾ. ಕೋಪಕ್ಕೆ ಆಪೋಸಿಟ್ ಕೂಡ ರಿಲ್ಯಾಕ್ಸು ಆಗುತ್ತೆ, ಆರಾಮು ಆಗುತ್ತೆ, ಖುಷಿನೂ ಆಗುತ್ತೆ. ಆಂಗ್ರಿ ಅಂದರೆ ಅದಕ್ಕೆ ಆಪೋಸಿಟ್ ಹ್ಯಾಪಿ ಅಲ್ವಾ. ಸೊ ಈಗ ನೀವು ನಿಮ್ಮಲ್ಲಿ ಕೋಪ ಜಾಸ್ತಿ ಇತ್ತು ಅಂದಾಗ ಏನೇನು ಮಾಡಿದ್ರೆ ನಿಮಗೆ ಕೋಪ ಬರುತ್ತೆ. ಆರಾಮಾಗಿ ನೀವು ಫ್ರೀಯಾಗಿ ಕೂತಿರೋ ಟೈಮಲ್ಲಿ ನೀವು ಫೋನಲ್ಲಿ ಸಾಂಗ್ ಹಾಕೊಳ್ಳಿ, ನಿಮ್ಗೆ ಇಷ್ಟವಾದ ಸಾಂಗ್, ಫೇವ್ರೆಟ್ ಸಾಂಗನ್ನು ಪ್ಲೇ ಮಾಡ್ಕೊಳ್ಳಿ. ಯಾವ ವಿಷಯಕ್ಕೆ ನಿಮಗೆ ಕೋಪ ಬರುತ್ತೆ ಆ ವಿಷಯನ ಒಂದ್ಸಲ ನೆನೆಸ್ಕೊಳ್ಳಿ. ಕೋಪ ಬರುತ್ತೆ, ಬಂದಾಗ ನನಗೆ ಯಾವ ವಿಷಯಕ್ಕೂ ಕೋಪ ಬರಲ್ಲ, ನಾನು ಯಾವಾಗಲೂ ಖುಷಿಯಾಗಿ ಜಾಲಿಯಾಗಿ ನಗ್ನಗ್ತಾ ಎಲ್ಲರನ್ನೂ ನಗಿಸ್ತಾ ಇರ್ತೀನಿ. ಇದನ್ನೇ ಹೇಳ್ಕೊಳ್ತಾ ಇರಿ. 10 ಸಲ 20 ಸಲ ಹೇಳ್ಕೊಳ್ತಾ ಇರಿ. ಯಾವ ವಿಷಯಕ್ಕೆ ಕೋಪ ಬರುತ್ತೋ ಅದನ್ನೆಲ್ಲ ನೆನೆಸ್ಕೊಳ್ಳಿ, ಈ ಥರ ಹೇಳ್ಕೊಳ್ಳಿ. ಅವಾಗ ಏನಾಗುತ್ತೆ, ಆ ವಿಷಯ, ನೀವು ಯಾವ ವಿಷಯನ ನೆನೆಸ್ಕೊಂಡು ಕೋಪ ಮಾಡ್ಕೊಂಡು ಇದನ್ನು ಹೇಳ್ಕೊಂಡ್ರೋ ಅದು ನಿಜವಾಗ್ಲೂ ನಡೆದಾಗ ನಿಮಗೆ ಇದೇ ಅಫರ್ಮೇಷನ್ ಮೈಂಡಿಗೆ ಬರುತ್ತೆ.
ಇದೇ ಪ್ರೋಗ್ರಾಮ್ ಬರುತ್ತೆ ಹೊರತು ಕೋಪ ಬಂದಿರಲ್ಲ. ಸೊ ಇದನ್ನ ಖಂಡಿತ ನೀವೆಲ್ಲ ಟ್ರೈ ಮಾಡಿ ನೋಡಿ. ನಿಮಗೆ ಮನೆಯಲ್ಲಿ ಏನಾದರೂ ಒಂದು ನಡೆದಿದೆ, ಅದು ಒಂದು ಏನೋ ಒಂದು ವಸ್ತು ಅಂತ ಅನ್ಕೊಳ್ಳೋಣ. ಆ ವಸ್ತು ತಗೊಂಡು ಬಂದಾಗ ಆ ವಸ್ತುವಿಂದ ಪ್ರತಿನಿತ್ಯ ಮನೆಯಲ್ಲಿ ಜಗಳಗಳು ನಡೀತಾ ಇರುತ್ತೆ ಅನ್ಕೊಳ್ಳೋಣ. ಆ ವಸ್ತುನ ನೋಡಿದಾಗೆಲ್ಲ ನಿಮಗೆ ಮನಸ್ಸಲ್ಲಿ ಅದೇ ಒಂಥರ ಬೇಜಾರು, ಇದು ಬಂದಾಗಿಂದ ಮನೆಯಲ್ಲಿ ಜಗಳ ಆಗ್ತಿದೆ ಅಂತ. ಸೊ ಅದನ್ನ ನೋಡಿ ನೋಡಿ ಮನಸ್ಸಿಗೆ ಓಕೆ, ಇದರಿಂದ ಜಗಳ ಆಗ್ತಿದೆ. ಜಗಳಕ್ಕೆ ಆಪೋಸಿಟ್ ಏನು? ಫ್ರೆಂಡ್ಶಿಪ್, ಕ್ಲೋಸ್ನೆಸ್. ಸೊ ಇವಾಗ ಆ ಕ್ಲೋಸ್ನೆಸ್ ಬಗ್ಗೆ ಒಂದು ಸೆಂಟೆನ್ಸ್ ಅನ್ನ ಫಾರ್ಮ್ ಮಾಡ್ಕೊಳ್ಳಿ. ನನ್ನ ಮನೆಯಲ್ಲಿ ಎಲ್ಲರೂ ಪ್ರೀತಿಯಿಂದ, ಮಮತೆಯಿಂದ, ವಾತ್ಸಲ್ಯದಿಂದ ತುಂಬಾ ಚೆನ್ನಾಗಿದ್ದೀವಿ, ಖುಷಿಯಾಗಿದ್ದೀವಿ, ಆನಂದವಾಗಿದ್ದೀವಿ. ಈ ತರ ಹೇಳ್ಕೊಳ್ಳಿ. ಒಂದು 10 ಸಲ 20 ಸಲ ಪದೇ ಪದೇ ಅದನ್ನ ನೋಡಿದಾಗೆಲ್ಲ ಹೇಳ್ಕೊಳ್ಳಿ. ಅವಾಗ ನೋಡಿ ಏನಾಗುತ್ತೆ ಅಂತ. ಈ ರೀತಿ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ನಿಮ್ಗೆ ಸಾಲಗಳಿದ್ಯಾ, ಅದರಿಂದ ಆತಂಕ ಆಗ್ತಾ ಇದೆಯಾ, ಅದನ್ನ ನೀವು ಆಪೋಸಿಟ್ ಆಗಿ ಹೇಳ್ಕೊಳ್ಳಿ. ಯೂನಿವರ್ಸ್ ನನಗೆ ಬೇಕಾಗಿರುವಷ್ಟು ಹಣನ ಕೊಡ್ತಾ ಇದೆ, ಸೊ ನಾನೀಗ ಖುಷಿಯಾಗಿದ್ದೀನಿ, ನೆಮ್ಮದಿಯಿಂದ ಇದ್ದೀನಿ. ಈ ತರ ಹೇಳ್ಕೊಳ್ಳಿ. ಆ ಕಡೆ ಸಾಲ ಇರುತ್ತೆ, ಈ ತರ ಹೇಳ್ಕೊಂಡಿದ ತಕ್ಷಣ ದುಡ್ಡು ಬಂದ್ಬಿಡುತ್ತಾ ಅಂತ ನೀವು ಕೇಳ್ಬೋದು. ದುಡ್ಡು ಬರಲ್ಲ, ಆದ್ರೆ ಏನಾಗುತ್ತೆ, ನಿಮ್ಮ ವೈಬ್ರೇಷನ್ ಹೈ ಆಗುತ್ತೆ. ನೀವು ಸಾಲ ಅಂತ ನೆನೆಸ್ಕೊಂಡು ನಿಮ್ಮ ವೈಬ್ರೇಷನ್ ನ ಇನ್ನಷ್ಟು ಲೋ ಮಾಡೋಕ್ಕಿಂತ ನಿಮ್ಮ ವೈಬ್ರೇಷನ್ ನ ಹೈ ಮಾಡ್ಕೊಂಡ್ಬಿಟ್ರೆ ಆ ನಿಮ್ಮ ಹೈ ವೈಬ್ರೇಷನ್ ಇಂದ ನೀವು ಮನಿನ ಅಟ್ರಾಕ್ಟ್ ಮಾಡ್ತೀರಾ ಅಲ್ವಾ? ಇದೇ ರೀತಿ ಪ್ರತಿ ಒಂದು ಸಮಸ್ಯೆಗೂ, ಆರೋಗ್ಯದ ಸಮಸ್ಯೆ ಇದೆಯಾ, ನಿಮ್ಮ ದೇಹದಲ್ಲಿ ಯಾವ್ದಾದ್ರೂ ಒಂದು ಭಾಗದಲ್ಲಿ ನೋವಾಗುತ್ತಾ, ಆಗಾಗ ಬಂದು ಹೋಗುತ್ತಾ ನೋವು, ಅಥವಾ ಆಲ್ರೆಡಿ ನೋವಿದೆಯಾ, ಅದನ್ನ ರೀಪ್ರೋಗ್ರಾಮ್ ಮಾಡ್ಕೊಳ್ಳಿ. ಇವಾಗ ನೋವಿದೆ, ಕಾಲು ನೋವಿದೆ ಅಂತ ಅನ್ಕೊಳ್ಳೋಣ. ಏನ್ ಮಾಡ್ತೀರಾ? ಒಬ್ಬರ ಹತ್ರ ಹೇಳ್ತೀರಾ, ನಾನು ಆ ಡಾಕ್ಟರ್ ಹತ್ರ ಹೋಗಿದ್ದೆ, ಈ ಡಾಕ್ಟರ್ ಹತ್ರ ಹೋಗಿದ್ದೆ, ನನ್ನ ಕಾಲು ನೋವು ಹೋಗ್ಲೇ ಇಲ್ಲ. ಆಮೇಲೆ ಇನ್ಯಾರಾದ್ರೂ ಬಂದು ಹೇಗಿದ್ಯಾ, ಚೆನ್ನಾಗಿದ್ಯಾ ಅಂತ ಕೇಳ್ತಾರೆ. ಚೆನ್ನಾಗಿದ್ದೀನಿ ಅಂದ್ರೆ ಆಯ್ತಪ್ಪ, ನೀವು ಆಗಲ್ಲ. ಅದನ್ನ ಇನ್ನಷ್ಟು ಅತಿಯಾಗಿ ಎಕ್ಸಾಜರೇಟ್ ಮಾಡಿ ಹೇಳ್ತೀರಾ. ನನ್ನ ಕಾಲು ನೋವು ಯಾಕೆ ಹೇಳ್ತೀಯ, ಯಾರಿಗೂ ಬರಬಾರ್ದು, ಅಷ್ಟು ನೋವು ಮಾಡದೆ ಇರೋ ಅಂತ ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲ, ಎಲ್ಲ ಟ್ರೀಟ್ಮೆಂಟ್ ಮಾಡಾಯ್ತು, ಕಾಲು ನೋವು ಹೋಗ್ತಾನೆ ಇಲ್ಲ. ಈ ತರ ಹೇಳಿ ಹೇಳಿ ಏನ್ ಮಾಡ್ತಾ ಇದ್ದೀರಾ? ನೆಗೆಟಿವ್ ಆಗಿ ನೀವು ಇನ್ನರ್ ಚೈಲ್ಡ್ಗೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ಅಲ್ವಾ? ಅದ್ರ ಬದಲು ನಾನು ಎಲ್ಲ ಟ್ರೀಟ್ಮೆಂಟ್ಗಳನ್ನ ತಗೊಂಡಿದ್ದೆ, ಇವಾಗ ಚೆನ್ನಾಗಿದ್ದೀನಿ, ಯಾರೇ ಕೇಳಲಿ ಚೆನ್ನಾಗಿದ್ದೀನಿ ಹೇಳ್ತಾ ಇರಿ. ಎಷ್ಟು ಬೇಗ ವಾಸಿ ಆಗುತ್ತೆ ನೋಡಿ. ಯಾಕಂದ್ರೆ ಅದೇ ಅಫರ್ಮೇಷನ್ನೇ ನಾವು ಅದನ್ನೇ ಆ ಪ್ರೋಗ್ರಾಮನ್ನೇ ನಮ್ಮ ಇನ್ನರ್ ಚೈಲ್ಡ್ಗೆ ಕೊಡ್ತಾ ಇರ್ತೀವಲ್ವಾ. ಸೊ ನಾವು ನಮ್ಮ ಇನ್ನರ್ ಚೈಲ್ಡ್ಗೆ ಯಾವ ಪ್ರೋಗ್ರಾಮನ್ನು ಕೊಡ್ತೀವಿ, ಅದೇ ಪ್ರೋಗ್ರಾಮ್ ನಮ್ಮ ನಿಜ ಜೀವನದಲ್ಲಿ ಅದನ್ನ ಕೊಡುತ್ತೆ. ಸೊ ನೀವೆಲ್ಲ ಈಗ ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆ ನಿಮ್ಮನ್ನ ಕಾಡ್ತಾ ಇದೆಯೋ, ಆ ಸಮಸ್ಯೆಯಿಂದ ನಿಮ್ಮಲ್ಲಿ ಏನ್ ಎಮೋಷನ್ ಇದೆ, ಆ ಎಮೋಷನ್ಗೆ ಆಪೋಸಿಟ್ ಆಗಿರುವಂತ ಪಾಸಿಟಿವ್ ಎಮೋಷನ್ ನ ತಗೊಳ್ಳಿ. ಅದಕ್ಕೆ ಒಂದು ಸೆಂಟೆನ್ಸ್ ಅನ್ನ ಫಾರ್ಮ್ ಮಾಡಿಕೊಂಡು ಪದೇ 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 ಹೇಳ್ಕೊಳ್ತಾ ಇರಿ ಅಥವಾ ಬರ್ಕೊಳ್ತಾ ಇರಿ. ಅವಾಗ ನೋಡಿ ಹೇಗೆ ಆ ಹೊಸ ಪ್ರೋಗ್ರಾಮ್ ನಿಮ್ಮ ಲೈಫಲ್ಲಿ ಚೇಂಜಸ್ ತರುತ್ತೆ ಅಂತ. ಓಕೆ, ಇದನ್ನ ಫಾಲೋ ಮಾಡಿಕೊಂಡು ನಿಮ್ಮ ಜೀವನದಲ್ಲಿರುವಂತ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಕೊಂಡು ಎಲ್ಲರೂ ಖುಷಿಯಿಂದ ಆರೋಗ್ಯವಾಗಿ ಆನಂದವಾಗಿ ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ಕೇಳ್ಕೊಳ್ತಾ ನಾನು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಟೈಮ್ ಟು ಸೆಲೆಬ್ರೇಟ್. ಕಮಾನ್, ಎಲ್ಲ ವಿಷಯಕ್ಕೂ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರಿ. ನಿಮ್ಮ ವೈಬ್ರೇಷನ್ ಹೈ ಆಗಿ ಇಟ್ಕೊಂಡಿರಿ. ಬನ್ನಿ ನಮ್ಮ ಪ್ರೋಗ್ರಾಮ್ಗೆ, ಅಲ್ಲಿ ನಮ್ಮ ವೈಬ್ರೇಷನ್ ಹೈ ಮಾಡ್ಕೊಳ್ಳೋಣ. January 1st ಅವಾಗ ನಾವು ಬಯಸಿದ್ದೆಲ್ಲ ನಮಗೆ